ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಶ್ರೀ ಗುರುಚರಿತ್ರೆಯ 6ನೇ ಅಧ್ಯಾಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಈ ರೀತಿಯಾಗಿ ಹೇಳಿದ ಸಿದ್ಧಮುನಿಗಳ ನಿರೂಪಣೆಯನ್ನು ಕೇಳಿ ನಾಮಧಾರಕನು, ಸ್ವಾಮಿ, ತಾವು ನನ್ನ ಅಜ್ಞಾನತಮವನ್ನು ಕಳೆಯುವ ಜ್ಯೋತಿ ಸ್ವರೂಪರಾಗಿರುವಿರಿ. ತಮ್ಮ ದಯೆಯಿಂದ ಗುರುಪೀಠದ ಪರಂಪರೆಯನ್ನು ತಿಳಿದುಕೊಳ್ಳುವ ಭಾಗ್ಯ ನನ್ನದಾಯಿತು. ಆದರೂ ಗುರುವೇ, ಗುರುದೇವನು ತಾನು ಸ್ವತಃ ತ್ರಿಮೂರ್ತಿಗಳ ಅವತಾರನಾಗಿದ್ದರೂ ತೀರ್ಥಾಟನೆ ಮಾಡುವ ಅವಶ್ಯಕತೆ ಏನಿತ್ತು? ಹಾಗೂ ಭಾರತದಲ್ಲಿ ಲೆಕ್ಕವಿಲ್ಲದಷ್ಟು ಪವಿತ್ರ ತೀರ್ಥ ಸ್ಥಳಗಳಿದ್ದಾಗ್ಯೂ ಅವುಗಳನ್ನೆಲ್ಲ ಕಡೆಗಣಿಸಿ ಶ್ರೀಪಾದ ವಲ್ಲಭಯತಿವರ್ಯನು ಗೋಕರ್ಣ ತೀರ್ಥಕ್ಕೆ ಯಾಕೆ ಹೋದನು? ಇವೆಲ್ಲವುಗಳನ್ನು ವಿವರವಾಗಿ ನನಗೆ ತಿಳಿಸುವ ಕೃಪೆ ಮಾಡಬೇಕು ಎಂದು ಭಕ್ತಿಯಿಂದ ನಮಿಸಿ ಕೇಳಿಕೊಳ್ಳಲು ಸಿದ್ಧಮುನಿಯು ಗುರುಚರಿತ್ರೆಯನ್ನು ಈ ರೀತಿಯಾಗಿ ವಿಸ್ತರಿಸಿ ಹೇಳತೊಡಗಿದನು. ಶಿಷ್ಯೋತ್ತಮನಾದ ನಾಮಧಾರಕನೇ, ನೀನು ಸರಿಯಾದ ಪ್ರಶ್ನೆಯನ್ನೇ ನನಗೆ ಕೇಳಿರುವಿ. ನಿನ್ನ ಪ್ರಶ್ನೆಗೆ ಉತ್ತರಿಸಲು ನಮಗೆ ತುಂಬ ಸಂತೋಷವೆನಿಸುತ್ತದೆ. ಶಿಷ್ಯನೇ, ಕೇಳು. ದತ್ತಾತ್ರೇಯನು ದೇವನೆಂಬುದು ನಿಜ, ಆದರೆ ಅವನು ತನ್ನ ಉದ್ಧಾರಕ್ಕಾಗಿ ಈ ತೀರ್ಥಯಾತ್ರೆಯನ್ನು ಕೈಗೊಳ್ಳಲಿಲ್ಲ. ತನ್ನ ಭಕ್ತರಾದ ಸಾಧುಗಳಿಗೆ ದೀಕ್ಷಾವಿಧಿಯನ್ನು ಕೊಟ್ಟು ಅವರುಗಳ ಜನ್ಮ ಪಾವನ ಮಾಡುವುದಕ್ಕಾಗಿಯೇ ಈ ಭಕ್ತವತ್ಸಲನಾದ ಸ್ವಾಮಿಯು ಈ ರೀತಿಯಾಗಿ ತೀರ್ಥಯಾತ್ರೆಯನ್ನು ಆಚರಿಸಬೇಕಾಯಿತು. ಅಲ್ಲದೆ ಗೋಕರ್ಣದಲ್ಲಿ ಶಂಕರನ ಪ್ರಾಣಲಿಂಗವು ಪ್ರತ್ಯಕ್ಷವಿರುವುದರಿಂದಾಗಿ ತ್ರೈಮೂರ್ತಿಯ ವಸತಿಗೆ ಅದು ವಿಶೇಷ ಸ್ಥಾನವಾಯಿತು. ಶಿಷ್ಯನೇ, ಗೋಕರ್ಣ ಕ್ಷೇತ್ರದ ಮಹಿಮೆಯು ಹೇಳಲು ಅನುಪಮವಾಗಿದೆ. ಅಲ್ಲಿ ಮಹಾಬಲೇಶ್ವರ ಎಂಬ ಹೆಸರಿನ ಸ್ವಯಂಭೂಲಿಂಗವಿದೆ. ಅದು ಗಣಪತಿಯ ಜಾಣ್ಮೆಯಿಂದಾಗಿ ಅಲ್ಲಿ ಸ್ಥಾಪಿತವಾಯಿತು. ಆ ಕ್ಷೇತ್ರದ ಮಹಾತ್ಮೆಯನ್ನೆಲ್ಲ ಆದ್ಯಂತವಾಗಿ ವಿವರಿಸಿ ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಕೇಳು. ಪೂರ್ವಕಾಲದಲ್ಲಿ ಪುಲಸ್ತ್ಯ ಎಂಬ ಹೆಸರಿನ ಓರ್ವ ನಿಷ್ಠಾವಂತ ಬ್ರಾಹ್ಮಣನಿದ್ದನು. ಕೈಕಸೆ ಎಂಬ ಹೆಸರಿನ ಪತಿವ್ರತೆಯು ಆತನ ಮಡದಿಯಾಗಿದ್ದಳು. ಆ ದಂಪತಿಗಳಿಬ್ಬರು ನಿಸ್ಸೀಮ ಶಿವಭಕ್ತರಾಗಿದ್ದರು. ದಿನಾಲೂ ಲಿಂಗ ಪೂಜೆ ಮಾಡದೆ ಅನ್ನಗ್ರಹಣ ಮಾಡುತ್ತಿರಲಿಲ್ಲ. ಹೀಗಿರುತ್ತಾ ಇರಲೊಂದು ದಿನ ಅವರ ಪೂಜಾ ಸಮಯಕ್ಕೆ ಸರಿಯಾಗಿ ಈಶ್ವರಲಿಂಗವು ದೊರೆಯಲಿಲ್ಲ. ಆದ್ದರಿಂದ ತಮ್ಮ ನಿತ್ಯ ವ್ರತಕ್ಕೆ ಹಾನಿಯಾಗಬಾರದೆಂಬ ಕಾರಣದಿಂದ ಅವರು ಮೃತ್ತಿಕಾಲಿಂಗ, ಮಣ್ಣಿನ ಲಿಂಗವನ್ನು ಮಾಡಿ ಪೂಜಿಸಿ ಸಂತೋಷಪಟ್ಟರು. ಆ ದಂಪತಿಗಳಿಗೆ ಶೂರನೂ ದೇವಾನುದೇವತೆಗಳಿಂದ ಸೇವೆ ಮಾಡಿಸಿಕೊಳ್ಳುವವನೂ ಆದಂತಹ ಒಬ್ಬ ಪರಾಕ್ರಮಿಯಾದ ಮಗನಿದ್ದನು. ಅವನೇ ದಶಕಂಠನಾದ ರಾವಣನು. ಆತನು ತನ್ನ ತಾಯಿಯ ಭೇಟಿಗೆಂದು ಅವಸರದಿಂದ ಬಂದನು. ಹಾಗೂ ತನ್ನ ತಾಯಿಯು ಮಣ್ಣಿನ ಲಿಂಗವನ್ನು ಪೂಜೆ ಮಾಡುತ್ತಿರುವುದನ್ನು ನೋಡಿ ಅವಳಿಗೆ ನಮಸ್ಕರಿಸಿ, ಅಮ್ಮ, ಇದನ್ನೇನು ಪೂಜೆ ಮಾಡುತ್ತಿರುವಿ ಎಂದು ಕೇಳಿದನು. ಅವಳು ತನ್ನ ನಿತ್ಯ ಪೂಜೆಯ ವಿಷಯವನ್ನು ತಿಳಿಸಿ, ಬೇರೆ ಶಿವಲಿಂಗವು ದೊರೆಯದಿದ್ದ ಪ್ರಯುಕ್ತ ಮೃತ್ತಿಕಾಲಿಂಗವನ್ನೇ ಪೂಜೆ ಮಾಡುತ್ತಿರುವೆ ಎಂದು ಹೇಳಿದಳು. ಅಮ್ಮ, ನೀನು ದಶಕಂಠ ರಾವಣನ ತಾಯಿಯಾಗಿದ್ದು ಇಂಥ ಮಣ್ಣಿನ ಲಿಂಗವನ್ನು ಪೂಜಿಸುವುದೆಂದರೆ ತುಂಬಾ ದುರ್ದೈವದ ಸಂಗತಿಯು. ಇರಲಿ, ಈ ಪೂಜೆಯಿಂದ ನಿನಗೆ ಬರುವ ಫಲವೇನು ಎಂದು ಪ್ರಶ್ನೆ ಮಾಡಿದನು. ಆಗ ಕೈಕಸೆಯು, ಮಗನೇ, ಈ ಶಿವಲಿಂಗ ಪೂಜೆಯಿಂದ ಕೈಲಾಸ ಪದವು ದೊರೆಯುವುದು ಎಂದು ತಿಳಿಸಿದಳು. ತಾಯಿಯ ಉತ್ತರ ಕೇಳಿ ಆ ಶೂರನಾದ ರಾವಣನು, ಅಮ್ಮ, ನಿನಗೆ ಬೇಕೆನಿಸಿದರೆ ಆ ಕೈಲಾಸವನ್ನು ಉಮಾರಮಣನ ಸಹಿತವಾಗಿ ತಂದು ಲಂಕೆಯಲ್ಲಿ ಸ್ಥಾಪಿಸಿ ಬಿಡುವೆ. ನೀನೇಕೆ ವೃಥಾ ಪರಿಶ್ರಮ ಪಡುವಿ? ಸ್ವಲ್ಪ ತಾಳು ಎಂದು ನುಡಿದು ಮನೋವೇಗದಿಂದ ಕೈಲಾಸಗಿರಿಗೆ ಬಂದು ತಲುಪಿದನು. ಮತ್ತು ಒಳ್ಳೆಯ ಶಕ್ತಿಯಿಂದ ತನ್ನ 20 ತೋಳುಗಳನ್ನು ಆ ರಜತಗಿರಿಯ ತಳಕ್ಕೆ ಹಾಕಿ ಅಲುಗಾಡಿಸತೊಡಗಿದನು. ಕೈಲಾಸಗಿರಿಯು ಅಲುಗಾಡತೊಡಗಿತು. ತನ್ನ 10 ತಲೆಗಳ ಮೇಲೆ ಆ ಹಿಮಗಿರಿಯನ್ನು ಹೊತ್ತೊಯ್ಯುವ ಉತ್ಸಾಹ ಆತನದಾಗಿತ್ತು. ಕಾರಣ, ಆ ಪರ್ವತಕ್ಕೆ ತಲೆ ಹಚ್ಚಿ ಕೈಗಳನ್ನು ಮೊಳಕಾಲ ಮೇಲೂರಿ ಕಸುವಿನಿಂದ ಎತ್ತತೊಡಗಿದನು. ಆಗ ಆತನ ಶೌರ್ಯದಿಂದಾಗಿ ಅತಲ ವಿತಲಾದಿ 7 ಪಾತಾಳಗಳು ಹೊಯ್ದಾಡತೊಡಗಿದವು. ಭೂಭಾರ ಹೊತ್ತ ಆದಿಶೇಷನು ಬೆದರಿ ತತ್ತರಿಸಿದನು. ಇಂದ್ರ, ಕುಬೇರಾದಿ 8 ದಿಕ್ಪಾಲಕರ ಪಟ್ಟಣಗಳೆಲ್ಲ ನಡುಗತೊಡಗಿದವು. ಬ್ರಹ್ಮಲೋಕ, ವೈಕುಂಠ, ಕೈಲಾಸಗಳು ಸಹಿತ ಉರುಳಿ ಬೀಳುವುವೇನೋ ಎಂಬಂತೆ ಹೊಯ್ದಾಡತೊಡಗಿದವು. ಗಿರಿಜೆಯು ಭಯವಿಸ್ಮಿತಳಾಗಿ ಯೋಗನಿದ್ರೆಯಲ್ಲಿದ್ದ ಶಿವನನ್ನ ಅಲುಗಾಡಿಸಿ, ದೇವ, ಇಂದು ಕೈಲಾಸಕ್ಕೆ ಏನೋ ಪ್ರಳಯ ಬಂದಂತಿದೆ, ಬೇಗ ಇದಕ್ಕೆ ಪ್ರತೀಕಾರ ಮಾಡಿರೆಂದು ಶಿವನ ಪಾದಗಳಿಗೆ ಎರಗಿದಳು. ಆಗ ಸದಾಶಿವನು ಕಣ್ತೆರೆದು ಜ್ಞಾನ ದೃಷ್ಟಿಯಿಂದ ನೋಡಿ, ದೇವಿ, ಅಂಜಬೇಡ, ಇದು ನನ್ನ ಭಕ್ತನಾದ ರಾವಣನ ಕೈವಾಡವಾಗಿದೆ ಎಂದು ನುಡಿಯುತ್ತಾ ಹಿಮಗಿರಿಯನ್ನ ಎಡಗೈಯಿಂದ ಹತ್ತಿಕ್ಕಿದನು.
ಅದರಿಂದಾಗಿ ರಾವಣನು ಪರ್ವತದ ಸಂದಿಯಲ್ಲಿ ಸಿಕ್ಕುಬಿದ್ದು ವಿಲವಿಲನೆ ಒದ್ದಾಡುತ್ತಾ ಶಿವನೇ, ಶರಣಾಗತನನ್ನು ರಕ್ಷಿಸು ತಂದೆ ಎಂದು ಕೂಗಿಕೊಂಡನು. ಭಕ್ತವತ್ಸಲನೂ ಆದಂತಹ ಶಂಕರನು ಅಷ್ಟರಿಂದಲೇ ಸಂತೃಪ್ತನಾಗಿ ತನ್ನ ಎಡಗೈಯನ್ನ ಮೇಲಕ್ಕೆ ಎತ್ತಲು ಪರ್ವತದ ಭಾರ ಕಡಿಮೆಯಾಗಿ ರಾವಣನ 20 ತೋಳುಗಳು ಪರ್ವತದ ಸಂದಿನಿಂದ ಪಾರಾದವು. ಈ ವಿಷಯದಲ್ಲಿ ಬಲಪ್ರಯೋಗವು ಸಾಗಲಾರದೆಂದು ಮನಗಂಡ ರಾವಣನು ಆಗ ಶಿವನನ್ನು ಭಕ್ತಿಯಿಂದ ಆರಾಧಿಸತೊಡಗಿದನು. ತನ್ನ ಶಿರವನ್ನ ಕೊಯ್ದು ಕೈಯಲ್ಲಿ ಹಿಡಿದುಕೊಂಡು ತನ್ನ ಕರುಳನ್ನೇ ತಂತಿಯಂತೆ ಬಿಗಿದು ವೀಣೆ ಮಾಡಿ ಪರಶಿವನ ಸ್ತುತಿಯನ್ನು ಸುಶ್ರಾವ್ಯವಾಗಿ ಹಾಡತೊಡಗಿದನು. ವೇದಗಳನ್ನು ಒಂದುಗೂಡಿಸಿ ವರ್ಣಕ್ರಮಗಳನ್ನು ವಿಸ್ತರಿಸಿ ಸಾಮವೇದದಲ್ಲಿ ಎಲ್ಲ ರಾಗಗಳನ್ನು ಸಂಯೋಜಿಸಿ ಹಾಡತೊಡಗಿದನು. ಅಷ್ಟಗುಣಗಳನ್ನೂ ನವರಸಗಳನ್ನೂ ಸಪ್ತಸ್ವರಗಳನ್ನೂ ತನ್ನ ವೀಣಾನಾದದಲ್ಲಿ ಮೈಗೂಡಿಸಿ ಅತಿ ಭಕ್ತಿಯಿಂದ ಹಾಡತೊಡಗಿದನು. 8 ಗಣಗಳಾದ ಮ ಯ ರ ಸ ವ ಭ ಜ ನ ಗಳನ್ನು ಸಮಯಾನುಸಾರವಾಗಿ ರಾಗೇಶ್ರೀ, ವಸಂತ, ಭೈರವಿ, ನಟನಾರಾಯಣ, ಮೇಘ, ಮಲ್ಹಾರ, ಕೊಲ್ಹಾಳ, ಗೌಡ, ಸರಸ್ವತಿ, ಆಂಧಾಳ ಇತ್ಯಾದಿ ರಾಗಗಳಲ್ಲಿ ಸಂಯೋಜಿಸಿ ಶಾಂತ, ಭಯಾನಕ, ಅದ್ಭುತ, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಬೀಭತ್ಸಗಳೆಂಬ ನವರಸಗಳಲ್ಲಿ ಬೆರೆಸಿ ಮೈಮರೆತು ಹಾಡತೊಡಗಿದನು. ತನ್ನ ತಲೆಗಳನ್ನು ಒಂದೊಂದಾಗಿ ಕಡಿದುಕೊಂಡು ಬಗೆ ಬಗೆಯ ವಾದ್ಯಗಳನ್ನಾಗಿ ಮಾಡಿ ಬಾರಿಸುತ್ತಾ ಶಿವಭಕ್ತಿಯಲ್ಲಿ ಮನಮರೆತನು. ಈ ಪ್ರಕಾರ ರಾವಣನು ವ್ಯಕ್ತಪಡಿಸಿದ ನಿರ್ವಾಣ ಭಕ್ತಿಗೆ ಇಂದುಧರನಾದ ಸಾಂಬನು ಒಳ್ಳೆ ಸಂತುಷ್ಟಿ ಹೊಂದಿದನು. ಪಂಚಮುಖ, ದಶಭುಜ, ತ್ರಿನೇತ್ರಗಳಿಂದ ಪರಿಶೋಭಿಸುವ ಆ ಸದಾಶಿವನು ರಾವಣನೆದುರು ಪ್ರತ್ಯಕ್ಷನಾಗಿ ನಿಂತನು. ಭಕ್ತ ಶ್ರೇಷ್ಠನಾದ ರಾವಣನೇ, ನೀನು ಬಯಸುವ ವರವೇನು ಬೇಡಿಕೋ ಎಂದನು. ರಾವಣನು ಶಿವನಿಗೆ ನಮಸ್ಕರಿಸಿ, ಪರಶಿವನೇ, ನಿನ್ನ ಹತ್ತಿರ ನಾನು ಅದಾವ ವರವನ್ನ ಪ್ರಾರ್ಥಿಸಲಿ. ನಿನ್ನ ಕೃಪೆಯಿಂದಾಗಿ ಲಕ್ಷ್ಮಿಯು ನನ್ನ ಮನೆಯ ದಾಸಿಯಾಗಿರುವಳು. ಅಷ್ಟನಿಧಿಗಳು ನನ್ನ ಬಾಗಿಲಲ್ಲೇ ಇವೆ. ಬ್ರಹ್ಮನು ನನ್ನ ಮನೆಯ ಜೋಯಿಸನಾಗಿದ್ದಾನೆ. 33 ಕೋಟಿ ದೇವತೆಗಳು, ಅಷ್ಟದಿಕ್ಪಾಲಕರು ನನ್ನ ಸೇವಕರಾಗಿದ್ದಾರೆ. ಇಂದ್ರಜಿತುವಿನಂಥ ಪ್ರತಾಪಶಾಲಿಯಾದ ಪುತ್ರ, ಕುಂಭಕರ್ಣನಂಥ ಬಲಿಷ್ಠನಾದ ಬಂಧು, ಸುವರ್ಣಮಯವಾದ ಲಂಕೆಯಂಥ ರಾಜಧಾನಿ, ಕೇಳಿದಾಗ ಕೇಳಿದ್ದನ್ನು ಕೊಡುವ ಕಾಮಧೇನು ಇವೆಲ್ಲವೂ ನನ್ನ ಬಳಿಯಲ್ಲಿವೆ. ಅಲ್ಲದೆ 6 ಕೋಟಿ ವರ್ಷದ ದೀರ್ಘಾಯುಷ್ಯವೂ ನನಗುಂಟು. ಆದರೆ ತಾಯಿಗೆ ನಿತ್ಯವೂ ನಿನ್ನನ್ನು ಪೂಜಿಸುವ ವ್ರತ ಉಂಟು. ಅದಕ್ಕಾಗಿ ನಿನ್ನ ವಾಸಸ್ಥಾನವಾದ ಈ ಕೈಲಾಸವನ್ನೇ ನಮ್ಮ ಲಂಕೆಗೆ ಒಯ್ದು ಪ್ರತಿಷ್ಠಾಪಿಸಬೇಕಾಗಿದೆ. ಇದೇ ನನ್ನ ಮನೋರಥವು. ದಯವಿಟ್ಟು ಇದನ್ನು ಪೂರೈಸಿಕೊಡಬೇಕೆಂದು ಕೇಳಿಕೊಂಡನು. ಆತನ ಮಾತಿನಲ್ಲಿ ಅಹಂಕಾರವು ಎದ್ದು ಕಾಣುತ್ತಿದ್ದರೂ ರಾವಣನ ವಿನಂತಿಯನ್ನು ಕೇಳಿದ ಈಶ್ವರನು, ರಾವಣೇಶ್ವರ, ಕೇವಲ ಪೂಜೆಗಾಗಿಯೇ ನನ್ನ ಅವಶ್ಯಕತೆ ಇದ್ದರೆ ಕೈಲಾಸವನ್ನು ಹೊತ್ತೊಯ್ದು ಮಾಡುವುದಾದರೂ ಏನು? ನಿನಗೆ ನನ್ನ ಆತ್ಮಲಿಂಗವನ್ನೇ ಕೊಟ್ಟು ಬಿಡುವೆ. ಈ ಲಿಂಗವು ನನ್ನ ಪ್ರಾಣವು. ಇದನ್ನು ನಿತ್ಯವೂ ತ್ರಿಕಾಲ ಪೂಜೆ ಮಾಡಿದವರ ಮನೋಬಯಕೆಗಳೆಲ್ಲ ಈಡೇರುವವು. 108 ಸಲ ಷಡಕ್ಷರ ಮಂತ್ರವನ್ನು ಉಚ್ಚರಿಸಿ ಈ ಲಿಂಗಕ್ಕೆ ಏಕಮನಸ್ಸಿನಿಂದ ರುದ್ರಾಭಿಷೇಕ ಮಾಡಿ ಪೂಜಿಸಬೇಕು. ಈ ರೀತಿಯಾಗಿ ಸತತ 3 ವರ್ಷಗಳವರೆಗೆ ನನ್ನ ಆತ್ಮಲಿಂಗವನ್ನು ಪೂಜಿಸಿದರೆ ನೀನು ನನ್ನ ಸ್ವರೂಪವನ್ನೇ ಹೊಂದುವಿ ಎಂದು ಆತ್ಮಲಿಂಗವನ್ನು ಆತನ ಕೈಗಿತ್ತು. ಆದರೆ ರಾವಣ, ಒಂದು ಎಚ್ಚರಿಕೆ, ನೀನು ಲಂಕಾಪಟ್ಟಣವನ್ನ ತಲುಪುವವರೆಗೂ ಈ ಲಿಂಗವನ್ನ ಎಲ್ಲಿಯೂ ನೆಲಕ್ಕಿಡಬೇಡ, ಜೋಕೆ ಎಂದು ಹೇಳಿ ಆತ್ಮಲಿಂಗವನ್ನ ಕೊಟ್ಟು ಆಶೀರ್ವದಿಸಿ ಕಳಿಸಿಕೊಟ್ಟನು. ರಾವಣನು ಶಂಕರನಿಂದ ಆತ್ಮಲಿಂಗ ಪಡೆದುಕೊಂಡು ಹೊರಟಿದ್ದನ್ನ ತ್ರಿಲೋಕ ಸಂಚಾರಿಯಾದ ನಾರದನು ನೋಡಿದನು. ದೇವತೆಗಳ ಕಲ್ಯಾಣಕಾರಕ ದೃಷ್ಟಿಯಿಂದ ಇದು ಅನರ್ಥವಾದ ಕೆಲಸವಾಯಿತೆಂದು ಭಾವಿಸಿ ದೇವೇಂದ್ರನಲ್ಲಿಗೆ ಹೋಗಿ ತಕ್ಷಣವೇ ಇದರ ಸುದ್ದಿ ತಿಳಿಸಿದನು. ಆ ಸುದ್ದಿ ಕೇಳಿ ಬೆದರಿದ ದೇವೇಂದ್ರನು ಕೂಡಲೇ ನಾರದರೊಂದಿಗೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನಿಗೆ ಸಮಾಚಾರ ತಿಳಿಸಿದನು. ಈ ವಿಷಯ ತಿಳಿದ ಬ್ರಹ್ಮನು ಚಿಂತೆಗೀಡಾದನು. ಅವರೆಲ್ಲರೂ ವೈಕುಂಠಕ್ಕೆ ಹೋಗಿ ನಾರಾಯಣನಿಗೆ ಎಲ್ಲ ವಿಷಯ ತಿಳಿಸಿ ಬೇಗನೆ ಇದಕ್ಕೆ ಏನಾದರೂ ಪ್ರತೀಕಾರ ಉಪಾಯವನ್ನ ಮಾಡಬೇಕೆಂದು, ಅಲ್ಲದೆ ಮುಂದೆ ರಾವಣ ವಧೆಗಾಗಿ ರಾಮಾವತಾರ ಮಾಡಿದಾಗ ಈಶ್ವರನು ಕೊಟ್ಟ ಈ ವರವು, ಅಂದರೆ ಆತ್ಮಲಿಂಗದ ಪೂಜೆಯ ಪುಣ್ಯವು ಗಂಡಾಂತರಕಾರಿಯಾಗುವುದೆಂದು ಪರಿಪರಿಯಿಂದ ಪ್ರಾರ್ಥಿಸಿಕೊಂಡರು. ಕೂಡಲೇ ವಿಷ್ಣುವಿಗೆ ಶಂಕರನ ಸ್ವಭಾವದ ಮೇಲೆ ತುಂಬಾ ಸಿಟ್ಟು ಬಂತು. ಕಿಡಿಕಿಡಿಯಾಗಿ ಕೈಲಾಸಕ್ಕೆ ಹೋಗಿ, ಶಂಕರ, ರಾವಣನಿಗೆ ಪ್ರಾಣಲಿಂಗ ಕೊಟ್ಟು ಇದೆಂಥ ಅನರ್ಥ ಕೆಲಸ ಮಾಡಿಬಿಟ್ಟೆಯಲ್ಲ. ಆತನು ಮೊದಲೇ ರಾಕ್ಷಸನು. ಈಗಾಗಲೇ ದೇವತೆಗಳನ್ನೆಲ್ಲ ದಾಸರನ್ನಾಗಿ ಮಾಡಿಕೊಂಡು ಗೋಳಾಡಿಸುತ್ತಿದ್ದಾನೆ. ಅಂಥ ಕ್ರೂರನಿಗೆ ಆತ್ಮಲಿಂಗ ಕೊಡುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದನು. ಆಗ ಶಂಕರನು ತಪ್ಪು ಮಾಡಿದವರಂತೆ, ಏನು ಮಾಡಲಿ ನಾರಾಯಣ, ನಾನು ರಾವಣನ ಅಪ್ರತಿಮ ಭಕ್ತಿಗೆ ಮೆಚ್ಚಿ ಮೈಮರೆತು ಆತ್ಮಲಿಂಗ ನೀಡಿಬಿಟ್ಟೆ. ಒಂದು ವೇಳೆ ಅವನು ಆ ಸಮಯದಲ್ಲಿ ಪಾರ್ವತಿಯನ್ನ ಕೊಡು ಎಂದು ಕೇಳಿದ್ದರೂ ನಾನು ಕೊಡಲು ಹಿಂದೆ ಮುಂದೆ ನೋಡುತ್ತಿರಲಿಲ್ಲ. ಅಂದ ಮೇಲೆ ಆತ್ಮಲಿಂಗ ಕೊಡುವುದೇನಾಶ್ಚರ್ಯ?
ಎಂದು ತನ್ನ ಸ್ವಭಾವಕ್ಕನುಸರಿಸಿಯೇ ನುಡಿದು ಬಿಟ್ಟನು. ಆಗ ವಿಷ್ಣುವು ಇನ್ನು ಮೇಲೆ ದೈತ್ಯರಿಗೆ ಹೀಗೆಲ್ಲ ವಿಚಾರಿಸದೆ ವರ ನೀಡಬಾರದೆಂದು ಸೂಚನೆಯನ್ನ ಕೊಟ್ಟು, ಆ ರಾವಣನು ಆತ್ಮಲಿಂಗವನ್ನು ಇದು ಎಷ್ಟು ಸಮಯವಾಯಿತು ಎಂದು ಶಂಕರನಿಗೆ ಪ್ರಶ್ನೆ ಮಾಡಿದನು. ಅದಕ್ಕೆ ಶಿವನು 5 ಗಳಿಗೆಗಳಾದವು ಎಂದು ಉತ್ತರಿಸಿದೊಡನೆಯೇ ವಿಷ್ಣುವಿಗೆ ಸ್ವಲ್ಪ ನೆಮ್ಮದಿಯಾಯಿತು. ಹೇಗೋ ರಾವಣನು ಪ್ರಾಣಲಿಂಗದೊಂದಿಗೆ ಇನ್ನೂ ಲಂಕೆಗೆ ಮುಟ್ಟಿಲ್ಲವೆಂದು ಖಚಿತವಾದ ಕೂಡಲೇ ನಾರಾಯಣನು ಒಂದು ತಂತ್ರ ಹೂಡಿದನು. ಸೂರ್ಯನಿಗೆ ಮರೆಯಾಗಲು ತನ್ನ ಸುದರ್ಶನ ಚಕ್ರವನ್ನು ತೀವ್ರ ಓಡಿಸಿದನು. ಹಾಗೂ ನಾರದನಿಗೆ, ನೀನು ಕೂಡಲೇ ಹೋಗಿ ರಾವಣನನ್ನು ಲಂಕೆಯ ಮಾರ್ಗದಲ್ಲಿ ಸಂಧಿಸಿ ಆತನ ಪ್ರಯಾಣಕ್ಕೆ ತಡವಾಗುವಂತೆ ಉಪಾಯ ಮಾಡು. ಸುದರ್ಶನವು ಸೂರ್ಯನಿಗೆ ಮರೆಯಾಗುವ ಕಾರಣದಿಂದ ರಾವಣನಿಗೆ ಸಂಧ್ಯಾ ಸಮಯವಾದಂತೆ ಭಾಸವಾಗುತ್ತದೆ. ಆ ಕಾರಣದಿಂದಾಗಿ ಅವನು ಸೂರ್ಯನಿಗೆ ಅರ್ಘ್ಯ ಕೊಡಲು ಸಮುದ್ರಕ್ಕೆ ಹೋಗುವಂತೆ ಉಪಾಯ ಮಾಡಿ ನೀನು ಅಲ್ಲಿಂದ ಕಾಲ್ದೆಗೆಯತಕ್ಕದ್ದು ಎಂದು ಆಜ್ಞೆ ಮಾಡಿ ಕಳಿಸಿಕೊಟ್ಟನು. ನಂತರ ಅಲ್ಲಿಯೇ ಇದ್ದ ಗಣಪತಿಯನ್ನ ಕರೆದು, ವಿಘ್ನೇಶ, ದುಷ್ಟ ರಾವಣನು ನಿನ್ನ ತಂದೆಯನ್ನು ಮೋಸಗೊಳಿಸಿ ಆತ್ಮಲಿಂಗವನ್ನ ಒಯ್ದಿದ್ದಾನೆ. ಅದು ಲಂಕೆಗೆ ಮುಟ್ಟಿದರೆ ಅನಾಹುತವಾದೀತು. ಕಾರಣ ನೀನೀಗ ವಾಮನ ಅಂದರೆ ಗಿಡ್ಡ ವಟು ವೇಷ ಧರಿಸಿ ರಾವಣನ ಹತ್ತಿರ ಹೋಗಬೇಕು. ಆತನ ಕಣ್ಣಿಗೆ ಕಾಣುವಂತೆ ಸಮೀಪದಲ್ಲಿಯೇ ಸಮಿಧೆಗಳನ್ನ ಆರಿಸುತ್ತಾ ಸುತ್ತಾಡುತ್ತಿರಬೇಕು. ಅಂದರೆ ರಾವಣನು ಸೂರ್ಯನಿಗೆ ಅರ್ಘ್ಯ ಕೊಡುವ ನಿಮಿತ್ತವಾಗಿ ಆತ್ಮಲಿಂಗವನ್ನ ನಿನ್ನ ಕೈಗೆ ಕೊಡುತ್ತಾನೆ. ನೀನು ಅವನಿಗೆ ವಿಶ್ವಾಸ ಹುಟ್ಟಿಸಿ ಅದನ್ನು ಕೈಗೆ ತಕ್ಕೊಂಡು ಉಪಾಯದಿಂದ ಅದನ್ನು ಭೂಮಿಯ ಮೇಲಿಟ್ಟು ಬಿಟ್ಟರೆ ಅದು ಅಲ್ಲಿಯೇ ಸ್ಥಿರಗೊಂಡು ಬಿಡುವುದು. ನೀನು ಇಷ್ಟು ಕೆಲಸ ಮಾಡಲೇಬೇಕೆಂದು ಗಣಪತಿಯ ಮನವೊಲಿಸಿ ಆತನಿಗೆ ಎಳ್ಳುಂಡೆ, ಮೋದಕ, ಕಬ್ಬು, ದಾಳಿಂಬರ ಹಣ್ಣು ಮುಂತಾದ ತಿನಿಸುಗಳ ಕಾಣಿಕೆ ಕೊಟ್ಟು ಅವಸರವಾಗಿ ಕಳಿಸಿಕೊಟ್ಟನು. ಲಂಬೋದರನು ಕುಳ್ಳ ವಟುವಿನ ವೇಷ ಧರಿಸಿ ತಿನಿಸುಗಳನ್ನೆಲ್ಲ ತಿನ್ನುತ್ತಾ ಪಶ್ಚಿಮ ಸಮುದ್ರದ ದಂಡೆಗೆ, ಅಂದರೆ ರಾವಣನು ಲಂಕೆಗೆ ಹೊರಟ ದಾರಿಯಲ್ಲಿ ಆತನನ್ನ ಕಂಡು ಅಲ್ಲಿಯೇ ಸಮೀಪದಲ್ಲಿ ಸಮಿಧೆಗಳನ್ನು ಆರಿಸುತ್ತಾ ಸುತ್ತಾಡತೊಡಗಿದನು. ಅಷ್ಟರಲ್ಲಿಯೇ ನಾರದರು ರಾವಣನನ್ನು ಸಂಧಿಸಿ ಆತನೊಂದಿಗೆ ಮಾತುಕತೆಗಳನ್ನು ಪ್ರಾರಂಭಿಸಿದ್ದರು. ಏನು ಲಂಕೇಶ್ವರ, ಎಲ್ಲಿಂದ ಬರೋಣವಾಯಿತು ಎಂದು ನಾರದರು ಕೇಳಿದ ಪ್ರಶ್ನೆಗೆ ರಾವಣನು ಒಳ್ಳೆ ಆಢ್ಯತೆಯಿಂದ ತಾನು ಕೈಲಾಸಕ್ಕೆ ಹೋಗಿ ಬಹು ಉಗ್ರ ತಪಸ್ಸನ್ನು ಆಚರಿಸಿದ್ದನ್ನು, ಆತನ ಭಕ್ತಿಗೆ ಮೆಚ್ಚಿ ಸಾಂಬ ಶಿವನು ಆತ್ಮಲಿಂಗವನ್ನೇ ತನಗೆ ವರದಾನ ಮಾಡಿದ್ದನ್ನು, ಆ ಲಿಂಗದ ಅಪಾರ ಮಹಿಮೆಯನ್ನು ವರ್ಣಿಸಿ ಹೇಳಿದನು. ಆಗ ನಾರದರು ಆತನ ಮುಖಸ್ತುತಿ ಮಾಡುತ್ತಾ, ರಾವಣೇಶ್ವರ, ನೀನು ಬಹು ಪುಣ್ಯವಂತನು. ಅದಕ್ಕಾಗಿಯೇ ನಿನಗೆ ಪರಶಿವನ ಆತ್ಮಲಿಂಗವು ಲಭ್ಯವಾಗಿದೆ. ಆ ಲಿಂಗದ ಮಹಿಮೆಯನ್ನೆಲ್ಲ ನಾನು ಬಲ್ಲೆನು. ಎಲ್ಲಿ? ನನಗೂ ಸ್ವಲ್ಪ ಆ ಆತ್ಮವನ್ನು ತೋರಿಸು ಎಂದು ಕೇಳಿದನು. ರಾವಣನು ಲಿಂಗವನ್ನು ಅವರ ಕೈಯಲ್ಲಿ ಕೊಡದೆ ದೂರದಿಂದಲೇ ತೋರಿಸಿದನು. ಆಗ ನಾರದರು ಮೆಚ್ಚುಗೆಯ ಸವಿ ಮಾತಿನಿಂದ, ಅಹಹಾ ಲಂಕೇಶ, ನೀನು ಧನ್ಯನು. ಈ ಲಿಂಗವು ಬಹು ಮಹತ್ವದ್ದು. ಇದು ಹೇಗೆ ಹುಟ್ಟಿತೆಂಬುದನ್ನು ನಿನಗೆ ಸ್ವಲ್ಪದರಲ್ಲಿಯೇ ಹೇಳುತ್ತೇನೆ, ಸ್ವಲ್ಪ ಕುಳಿತುಕೋ ಎಂದು ಆತನನ್ನು ಒಂದು ಮರದ ಕೆಳಗೆ ಕುಳ್ಳಿರಿಸಿಕೊಂಡು ಹೀಗೆ ಹೇಳತೊಡಗಿದನು. ಕಾಲಾಗ್ನಿಯನ್ನು ಹೋಲುವ ಒಂದು ಭಯಂಕರವಾದ ಶ್ವಾಪದವು ಕೋಣ, ಕುರಿ ಮುಂತಾದ ಅನೇಕ ಪ್ರಾಣಿಗಳನ್ನು ನುಂಗಿ ಮೇರು ಪರ್ವತದಂತೆ ಬಿದ್ದುಕೊಂಡಿತ್ತು. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಒಂದು ಸಲ ಬೇಟೆಯಾಡಲೆಂದು ಅಡವಿಗೆ ಬಂದಿದ್ದರು. ಆಗ ಅವರು ತಮ್ಮ ಆಯುಧಗಳಿಂದ ಆ ಮೃಗವನ್ನು ಕೊಂದು ಅಲ್ಲಿಯೇ ಅದರ ಮೇಧಸ್ಸನ್ನು ತಿಂದರು. ರಾವಣೇಶ್ವರ, ಆ ವನ್ಯಮೃಗಕ್ಕೆ 3 ಕೋಡುಗಳಿದ್ದವು. ಅವುಗಳ ಕೆಳಭಾಗದಲ್ಲಿ 3 ಲಿಂಗಗಳಿದ್ದವು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಅವುಗಳಲ್ಲಿ ಒಂದೊಂದನ್ನು ಹಂಚಿಕೊಂಡರು. ಆ ಲಿಂಗಗಳೇ ಅವರ ಅಪಾರ ಮಹಿಮೆಗೆ ಕಾರಣವಾದ ಆತ್ಮಲಿಂಗಗಳಾದವು. ಇನ್ನು ಈ ಲಿಂಗ ಮಹಿಮೆಯನ್ನು ಹೇಳಬೇಕೆಂದರೆ ಇದನ್ನು 3 ವರ್ಷಗಳವರೆಗೆ ಸತತವಾಗಿ ಪೂಜೆ ಮಾಡಿದವರು ಸಾಕ್ಷಾತ್ ನಿರ್ಗುಣ ಈಶ್ವರನೇ ಆಗುತ್ತಾರೆಂಬುದರಲ್ಲಿ ಸಂದೇಹವಿಲ್ಲ. ಈ ಲಿಂಗದ ಮಹಿಮೆಯು ಇನ್ನೂ ಅಪಾರವಾಗಿದೆ. ಅದನ್ನೆಲ್ಲ ವಿಸ್ತಾರವಾಗಿ ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಕೇಳು ಎಂದರು. ಅದಕ್ಕೆ ರಾವಣನು ಮೇಲೇಳುತ್ತಾ, ಈಗ ನನಗೆ ಅಗತ್ಯವಾದ ಕೆಲಸಗಳಿವೆ. ನನ್ನ ತಾಯಿಗೆ ಈ ಆತ್ಮಲಿಂಗವನ್ನು ತಲುಪಿಸಲು ತಡವಾಗಬಾರದು. ನಾನಿನ್ನೂ ಬರುತ್ತೇನೆ ಎಂದು ಹೊರಡಲು ಉದ್ಯುಕ್ತನಾದನು. ಆಗ ನಾರದರು ಅನಿವಾರ್ಯವಾಗಿ ಮೇಲೇಳುತ್ತಾ, ರಾವಣೇಶ್ವರ, ಸಹಸ್ರಾರು ವೇದಗಳನ್ನು ಓದಿಕೊಂಡ ಪಂಡಿತ ನೀನು, ಮಹಾಧರ್ಮಿಷ್ಠನು. ಈಗ ಸಂಧ್ಯಾ ಸಮಯವಾಗಿದೆ. ಸೂರ್ಯನಿಗೆ ಅರ್ಘ್ಯ ಕೊಡದೆ ಹೋದರೆ ನಿನಗೆ ಸಂಧ್ಯಾಲೋಪದ ಪಾಪ ಬರುವುದಿಲ್ಲವೇ? ನಾವಂತೂ ಇಲ್ಲಿಯೇ ಸಮುದ್ರ ತೀರದಲ್ಲಿ ಸಂಧ್ಯಾವಂದನೆ ಮುಗಿಸಿಕೊಂಡೇ ಮುಂದೆ ಪ್ರಯಾಣ ಬೆಳೆಸುವೆವು. ಇದರ ಮೇಲೆ ನಿನ್ನಿಷ್ಟ ಎಂದು ನುಡಿದು ಸಾಗರದ ತೀರದತ್ತ ಹೊರಟು ಹೋದರು. ನಾರದರು ಹೊರಟ ನಂತರ ರಾವಣನು ವಿಚಾರದ ಗೊಂದಲಕ್ಕೆ ಬಿದ್ದು ತನ್ನಲ್ಲಿಯೇ ಯೋಚಿಸತೊಡಗಿದನು. ತ್ರಿಕಾಲಗಳಲ್ಲಿಯೂ ತಪ್ಪದೇ ಸಂಧ್ಯಾವಂದನೆಯನ್ನು ಆಚರಿಸುತ್ತಾ ಬಂದಿದ್ದೇನೆ. ಹೀಗಿದ್ದು ಇಂದು ನನಗೆ ವೃತಭಂಗವಾಗುವುದಲ್ಲ ಎಂದು ಯೋಚಿಸುತ್ತಾ ಅತ್ತಿತ್ತ ನೋಡುವಷ್ಟರಲ್ಲಿ ವಟು ರೂಪದಿಂದ ಸಮಿಧಗಳನ್ನು ಆರಿಸುತ್ತಿದ್ದ ಗಣಪತಿಯು ಆತನ ದೃಷ್ಟಿಗೆ ಬಿದ್ದನು. ಬ್ರಹ್ಮಚಾರಿಯು ನದಿಯ ದಂಡೆಗುಂಟ ಅಡ್ಡಾಡುತ್ತಿರುವುದನ್ನು ಕಂಡ ಕೂಡಲೇ ರಾವಣನು ಹೀಗೆ ಯೋಚಿಸತೊಡಗಿದನು. ಶಿವನಂತೂ ಆತ್ಮಲಿಂಗವನ್ನು ನೆಲದ ಮೇಲೆ ಇಡಕೂಡದೆಂದು ಆಜ್ಞೆ ಮಾಡಿದ್ದಾನೆ. ಒಂದು ವೇಳೆ ಈ ವಟುವಿನ ಕೈಯಲ್ಲಿ ಕೊಟ್ಟು ನನ್ನ ಸಂಧ್ಯಾವಂದನೆ ತೀರಿಸಿಕೊಂಡರೆ ಹೇಗೆ?
ಹೌದು, ಇದೇ ಯುಕ್ತವು ಎಂದು ವಿಚಾರಿಸಿ ಗಣಪತಿಯ ಕಡೆಗೆ ಸಾಗತೊಡಗಿದನು. 10 ತಲೆಯ ರಾವಣನನ್ನು ಕಂಡೊಡನೆಯೇ ವಟುವೇಷದ ಗಣಪತಿಯು ಅಂಜಿ ಓಡಿ ಹೋಗುವವನಂತೆ ನಟನೆ ಮಾಡತೊಡಗಿದನು. ಆಗ ಲಂಕೇಶ್ವರನು ಆ ವಟುವನ್ನ ಸವಿ ಮಾತುಗಳಿಂದ ಕರೆದು ಮೊದಲು ಕೆಲ ಪ್ರಶ್ನೆಗಳನ್ನು ಕೇಳಿ ಪರಿಚಯ ಮಾಡಿಕೊಂಡನು. ಆಮೇಲೆ ಹುಡುಗನ ಮುಗ್ಧತೆಯನ್ನ ಕಂಡು, ಹುಡುಗನು ಸಂಭಾವಿತನಾಗಿದ್ದಾನೆ, ಈತನ ಕೈಯಲ್ಲಿ ಆತ್ಮಲಿಂಗವನ್ನ ಕೊಟ್ಟು ಸಂಧ್ಯಾವಂದನೆ ಮುಗಿಸಿಕೊಳ್ಳಲಿಕ್ಕೆ ಅಡ್ಡಿಯಿಲ್ಲ ಎಂದು ಆಲೋಚಿಸಿ, ಮಗು, ನಾನು ತೀವ್ರ ಹೋಗಿ ಸಂಧ್ಯಾವಂದನೆಯನ್ನ ಮುಗಿಸಿಕೊಂಡು ಬರುವೆ. ಅಲ್ಲಿಯವರೆಗೆ ದಯವಿಟ್ಟು ಈ ಲಿಂಗವನ್ನ ಹಿಡಿದುಕೊಂಡು ನಿಲ್ಲು, ನೆಲಕ್ಕೆ ಮಾತ್ರ ಇಡಬೇಡ, ಜೋಕೆ ಎಂದು ಹೇಳಿ ಆತ್ಮಲಿಂಗವನ್ನು ಗಣಪತಿಯ ಕೈಯಲ್ಲಿ ಕೊಡಹೋದನು. ಗಣಪತಿಯು ನಿರಾಕರಿಸುವವನಂತೆ 1 ಹೆಜ್ಜೆ ಹಿಂದೆ ಸರಿದು, ನಾವಲ್ಲೆಪ್ಪ, ಆ ಲಿಂಗವು ತುಂಬಾ ಭಾರವಾಗಿರಬಹುದು, ನಾನಾದರೂ ಸಣ್ಣವನು, ಅದರ ಭಾರ ತಡೆಯುವುದು ಆಗದಿದ್ದರಿನ್ನೇನು ಮಾಡಲಿ, ನನ್ನಿಂದ ಆ ಕೆಲಸ ಆಗಲಾರದು ಎಂದು ಹೇಳಿದನು. ರಾವಣನು ಅಷ್ಟಕ್ಕೆ ಬಿಡಲಿಲ್ಲ. ಇಲ್ಲ ಬ್ರಹ್ಮಚಾರಿಯೇ, ಅದು ಅಷ್ಟೊಂದು ಭಾರವಾಗಿಲ್ಲ, ನಾನು ಬೇಗ ಬಂದು ಬಿಡುವೆ, ಸ್ವಲ್ಪ ಹೊತ್ತು ಮಾತ್ರ ಅದನ್ನು ಹಿಡಿದುಕೊಂಡು ಇಲ್ಲಿಯೇ ನಿಲ್ಲು ಎಂದು ಒತ್ತಾಯಪಡಿಸಿದನು. ಆಗ ಗಣಪತಿಯು ತನಗೆ ಲಿಂಗವು ಭಾರವೆನಿಸಿದರೆ ರಾವಣನನ್ನ 3 ಸಲ ಕೂಗಿ ಕರೆಯುವುದಾಗಿಯೂ, ಒಂದು ವೇಳೆ ಅಷ್ಟಕ್ಕೂ ಬಾರದಿದ್ದರೆ ಲಿಂಗವನ್ನ ನೆಲಕ್ಕಿಡುವುದಾಗಿಯೂ ರಾವಣನೊಡನೆ ಕರಾರು ಮಾಡಿಕೊಂಡು ಆತ್ಮಲಿಂಗವನ್ನ ಕೈಗೆ ತೆಗೆದುಕೊಂಡನು. ಗಣಪತಿಯ ಕೈಗೆ ಆತ್ಮಲಿಂಗವು ಬಂದೊಡನೆಯೇ ಸ್ವರ್ಗವಾಸಿಗಳಾದ ದೇವತೆಗಳು ಮುಂದೇನು ಕೌತುಕ ನಡೆಯುವುದೋ ನೋಡಬೇಕೆಂದು ಆಕಾಶದಲ್ಲಿ ವಿಮಾನಾರೂಢವಾಗಿ ನೋಡುತ್ತಾ ಕುಳಿತಿದ್ದರು. ಇತ್ತ ರಾವಣನು ಅವಸರದಿಂದ ಸಮುದ್ರ ತೀರದತ್ತ ಸಾಗಿ ಕೈಕಾಲು ಮುಖ ತೊಳೆದುಕೊಂಡು ಸಂಧ್ಯಾವಂದನೆಗೆ ಕುಳಿತುಕೊಂಡನು. ಆತನು ಆಚಮನ ಪ್ರಾಣಾಯಾಮಾದಿಗಳನ್ನ ಮುಗಿಸುವಷ್ಟರಲ್ಲಿಯೇ ವಿನಾಯಕನು, ರಾವಣೇಶ್ವರ, ನನಗೆ ಈ ಲಿಂಗವು ಭಾರವಾಗುತ್ತಿದೆ, ಬೇಗ ಬಂದು ಇದನ್ನು ತೆಗೆದುಕೋ ಎಂದು ಮೊದಲನೇ ಸಲ ಕೂಗಿ ಹೇಳಿದನು. ರಾವಣನು, ಬರುವೆ, ಇನ್ನೂ ಸ್ವಲ್ಪ ಸಮಯ ತಾಳು ಎಂದು ಸಂಜ್ಞೆ ಮಾಡಿ ತನ್ನ ಸಂಧ್ಯೆಯನ್ನು ಮುಂದುವರಿಸಿದನು. ಅವನು ಒಳ್ಳೆ ವಿವೇಕದಿಂದ ಸೂರ್ಯನಿಗೆ ನ್ಯಾಸಪೂರ್ವಕವಾಗಿ ಅರ್ಘ್ಯವನ್ನು ಕೊಡುತ್ತಿರುವ ಸಮಯದಲ್ಲಿ ಗಣಪತಿಯು ಆತನನ್ನ ಮತ್ತೊಮ್ಮೆ ಕೂಗಿ, ತನಗೆ ಲಿಂಗವು ಭಾರವಾಗಿದೆ, ಬೇಗ ಬಾ ಎಂದು ಕೇಳಿಕೊಂಡನು. ರಾವಣನು ಆಗಲೂ ಕೈಸನ್ನೆ ಮಾಡಿ ಇನ್ನೂ ಸ್ವಲ್ಪ ತಾಳಿಕೋ ಎಂದು ಸೂಚಿಸಿ ಗಾಯತ್ರಿ ಜಪ ಮಾಡತೊಡಗಿದನು. ಸ್ವಲ್ಪ ಸಮಯ ಸರಿಯಿತು. ಈಗ ರಾವಣೇಶ್ವರನು ಧ್ಯಾನಮಗ್ನನಾಗಿ ಕುಳಿತುಕೊಂಡಿದ್ದನು. ಗಣಪತಿಯು ಅದೇ ವೇಳೆಗೆ ಆತನನ್ನ ಮತ್ತೊಮ್ಮೆ ಕೂಗಿದನು. ಧ್ಯಾನಸ್ಥನಾದ ಲಂಕೇಶನಿಗೆ ಆ ಕೂಗು ಕೇಳಿಸಲಿಲ್ಲ. ಆಗ ಗಣಪತಿಯು ಎಲ್ಲ ದೇವರ ಸಾಕ್ಷಿಯಾಗಿಯೂ ಲಿಂಗವನ್ನ ಕೆಳಗಿಡುವೆನೆಂದು ಉಚ್ಚರಿಸುತ್ತಾ ಮನದಲ್ಲಿ ನಾರಾಯಣನನ್ನ ನೆನೆದು ಆತ್ಮಲಿಂಗವನ್ನ ಭೂಮಿಯ ಮೇಲಿಟ್ಟು ಬಿಟ್ಟನು. ಒಡನೆಯೇ ದೇವತೆಗಳೆಲ್ಲರೂ ಆಕಾಶದಿಂದ ಹೂವು ಮಳೆಗೆರೆಯತೊಡಗಿದರು. ರಾವಣನು ಸಂಧ್ಯೆ ಮುಗಿಸಿ ಗಡಿಬಿಡಿಯಿಂದ ಬಂದು ನೋಡುವಷ್ಟರಲ್ಲಿಯೇ ಆತ್ಮಲಿಂಗವು ನೆಲಕ್ಕೆ ಆವರಿಸಿ ಬಿಟ್ಟಿದ್ದಿತು. ಅದನ್ನು ಕಂಡು ರಾವಣನಿಗೆ ತುಂಬಾ ಕೋಪ ಬಂತು. ಮುಖ ಚಿಕ್ಕದು ಮಾಡಿಕೊಂಡು ಅಲ್ಲಿಯೇ ನಿಂತಿದ್ದ ಗಣಪತಿಯ ತಲೆಗೆ ತನ್ನ ಬಲವಾದ ಮುಷ್ಟಿಯಿಂದ ಗುದ್ದಿದನು. ವಿನಾಯಕನು ಅಳುತ್ತಾ ತನ್ನ ತಂದೆಗೆ ತಿಳಿಸುವೆನೆನ್ನುತ್ತಾ ಅಲ್ಲಿಂದ ಕಾಲ್ದೆಗೆದು ಮರೆಯಾದನು. ನಂತರ ರಾವಣನು ತನ್ನ 20 ತೋಳುಗಳಿಂದ ಆ ಆತ್ಮಲಿಂಗವನ್ನ ಗಟ್ಟಿಯಾಗಿ ಹಿಡಿದು ಮೇಲಕ್ಕೆತ್ತಿಕೊಳ್ಳುವ ಪ್ರಯತ್ನ ಮಾಡತೊಡಗಿದನು. ಅವನೆಷ್ಟೇ ಪ್ರಯತ್ನಿಸಿದರೂ ಲಿಂಗವು ಮೇಲಕ್ಕೇಳದಾಗಲೂ ಅದನ್ನು ಪೂರ್ಣ ಕಸುವಿನಿಂದ, ಅಂದರೆ ಮಹಾಬಲದಿಂದ ತನ್ನ ಮುಷ್ಟಿಯಲ್ಲಿ ಹಿಚುಕಿ ತಿರುಗಾಡಿಸಿ ನೆಲದಿಂದ ಹೊರ ತೆಗೆದುಕೊಳ್ಳಲು ಯತ್ನಿಸಿದನು. ಆದರೆ ಆತನ ಈ ಯುಕ್ತಿಯಿಂದ ಭೂಮಿಯು ಅದರತೊಡಗಿತೇ ಹೊರತು ಲಿಂಗವು ಮಾತ್ರ ಮಿಸುಕಾಡಲಿಲ್ಲ. ಆಗ ತನ್ನ ಮೂರ್ಖತನಕ್ಕಾಗಿ ತಲೆ ಬಡಿದುಕೊಳ್ಳುತ್ತಾ ಉಪಾಯಗಾಣದೆ ಶಿವನನ್ನ ಮೆಚ್ಚಿಸುವುದಕ್ಕಾಗಿ ಮತ್ತೊಮ್ಮೆ ತಪಸ್ಸನ್ನು ಆಚರಿಸುವ ನಿರ್ಧಾರದಿಂದ ಹೊರಟು ಹೋದನು. ರಾವಣನು ಭೂಮಿಗೆ ಬಿದ್ದ ಆತ್ಮಲಿಂಗವನ್ನ ಮಹಾಬಲದಿಂದ ಕೀಳಲೆತ್ನಿಸಿದರೂ ಅದು ಬರಲಿಲ್ಲವೆಂಬ ಕಾರಣದಿಂದಲೇ ಈ ಲಿಂಗಕ್ಕೆ ಮಹಾಬಲೇಶ್ವರ ಲಿಂಗವೆಂದು ಹೆಸರಾಯಿತು. ಹಾಗೂ ರಾವಣನು ಆ ಪ್ರಾಣಲಿಂಗವನ್ನ ತನ್ನ ಬಲವಾದ ಮುಷ್ಟಿಯಲ್ಲಿ ಹಿಡಿದು ತಿರುಗಾಡಿಸಿದ ಕಾರಣದಿಂದ ಅದರ ಆಕಾರವು ಆಕಳ ಕಿವಿಯಂತಾಯಿತು. ಅದೇ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಗೋಕರ್ಣ ಕ್ಷೇತ್ರವೆಂದು ಹೆಸರಾಯಿತು. ಸ್ಕಂದ ಪುರಾಣದಲ್ಲಿ ಈ ಗೋಕರ್ಣ ಕ್ಷೇತ್ರದ ಮಹಿಮೆಯು ಉಪಮಾತೀತವಾಗಿ ಹೇಳಲ್ಪಟ್ಟಿದೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದಂತಹ ಕಥಾಕಲ್ಪತರುವಿನಲ್ಲಿ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಇಲ್ಲಿಗೆ ಗುರುಚರಿತ್ರೆಯ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.